ಅಲ್ಲಿ ಸಾಮಾನ್ಯವಾಗಿ ಹೈಸ್ಕೂಲಲ್ಲಿ ಸಂಗೀತ ಟೀಚರ್ ಇರ್ತಾರೆ, ಆಮೇಲೆ ನಮ್ಮ ಕ್ರಾಫ್ಟ್ ಟೀಚರ್ ಇರ್ತಾರೆ, ಕರಕುಶಲ ಅಂತಾನೆ ಅದು ಸ್ಪೆಷಲ್ ಸಬ್ಜೆಕ್ಟ್ ಇರುತ್ತೆ. ಜನಪದ ಕುಣಿತಕ್ಕೆ ಅಂತ ಜನಪದ ನೃತ್ಯಕ್ಕೆ ಅಂತಾನೆ ಒಂದು ಟೀಮ್ ಜೊತೆ ಸೇರ್ಕೊಂಡು ಡ್ಯಾನ್ಸು ಮಾಡಿದ್ದೆ, ಮುಂಜಾನೆದು ಕುಂಬಾರಣ ಅಂತ ಹೇಳಿ ಸಂಪಾದನೆ ಮಾಡ್ಕೊಂಡು ನಮ್ಮ ಬದುಕನ್ನು ನಾವು ಕಟ್ಕೊಬೇಕು ಅಂತ ಹೇಳಿ. ಕಲಾವಿದರು ಓದಬೇಕು. ಅವಾಗ ಒಂದು ತಂಡ ಒಂದು 15-20 ಜನ ತಗೊಂಡು ನಾನು ಒಂದು ಡೊಳ್ಳು ಕುಣಿತ ತಂಡನ ಲೀಡ್ ಮಾಡಿದ್ದೆ, ನಾನೇ ಪರ್ಫಾರ್ಮ್ ಮಾಡಿದ್ದೆ, ನಾನು ಅವ್ರ ಜೊತೆ ಪ್ರದರ್ಶನ ಮಾಡಿದ್ದೆ ಆ ಹುಡುಗರ ಜೊತೆ. ನಾನು ಕರ್ನಾಟಕಕ್ಕೆ ತುಂಬ ಯಂಗೆಸ್ಟ್ ಸಿಂಡಿಕೇಟ್ ಮೆಂಬರ್ ಅಂತ ನನ್ನ ಭಾವನೆ. ಸೊ ನನಗೆ ಅಷ್ಟು ಹೆಮ್ಮೆ. ನಾನು ಡಬಲ್ PG ಮಾಡಿ ಒಂದು BEd ಮಾಡ್ಕೊಂಡು 3 ಡಿಪ್ಲೊಮಾ ಮಾಡ್ಕೊಂಡಿದ್ದೀನಿ. ಆತ್ಮೀಯ ಜನಪದ ಸಿರಿ ವೀಕ್ಷಕರಿಗೆ ನಿಮ್ಮ ಜರಗನಹಳ್ಳಿ ಕಾಂತರಾಜು ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ಜನಪದಕ್ಕೆ ಮುಖ್ಯವಾಗಿ ಕಲೆಗೆ ಯಾವುದೇ ರೀತಿಯಾದಂತಹ ಜಾತಿ, ಧರ್ಮ, ಕುಲ, ಭೇದದ ಒಂದು ವ್ಯತ್ಯಾಸವಿಲ್ಲ ಸ್ನೇಹಿತರೆ. ಅಂತಹ ವಿಶೇಷವಾಗಿರ್ತಕ್ಕಂಥ ಒಂದು ವರದಿಯನ್ನು, ಸಂಚಿಕೆಯನ್ನು ಮತ್ತು ವಿಶೇಷವಾಗಿದ್ದ ಅತಿಥಿಯನ್ನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಡೊಳ್ಳು ಕಲೆಯನ್ನು ಬದುಕಾಗಿಸ್ಕೊಂಡಿರ್ತಕ್ಕಂಥ ನಾಡಿನ ಹೆಸರಾಂತ ಜಾನಪದ ಕಲಾವಿದ ಹಿದಾಯತ್ ಅವರನ್ನ ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಧನ್ಯವಾದಗಳು. ನನಗಂತೂ ನೀವು ಭಾಳ ವಿಸ್ಮಯವಾಗಿ ಕಾಣ್ತಾ ಇದ್ದೀರಿ. ಕಾರಣ ಇದೆ, ಯಾಕೆ ಅಂತಂದರೆ ನೋಡಿ, ನಮ್ಮಲ್ಲೇ ಸಾಕಷ್ಟು ಕಲಾವಿದರನ್ನು ನಾವು ನೋಡ್ತೀವಲ್ಲ, ಇಲ್ಲೇ ನಮ್ಮ ಧರ್ಮದಲ್ಲೇ, ಹಿಂದೂ ಧರ್ಮದಲ್ಲೇ ಕಲಾವಿದರುಗಳು ಜಾತಿ ಅಂತ ಹೊಡೆದಾಡ್ಕೊಳ್ತಾ ಇರ್ತಕ್ಕಂಥದ್ದು, ವೈಷಮ್ಯ ಸಾರ್ತಾ ಇರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಲ್ಲ. ನೀವು ಅನ್ಯ ಧರ್ಮೀಯರಾಗಿ, ಅಂದರೆ ಇಸ್ಲಾಂ ಧರ್ಮಕ್ಕೆ ಸೇರಿದವರಾಗಿ ನಮ್ಮ ಜಾನಪದ ಕಲೆಯನ್ನು ಒಪ್ಪಿಕೊಂಡು ಬದುಕನ್ನು ನಡೆಸ್ತಾ ಇದ್ದೀರಲ್ಲ, ಇದರ ವಿಶೇಷವಾಗಿ ಕಾಣಿಸ್ತಾ ಇದೆ ನನ್ನ ಕಣ್ಣಿಗೆ. ಹಾಗಾಗಿ ಬಹಳ ಗೌರವಯುತವಾಗಿ, ಪ್ರೀತಿಪೂರ್ವಕವಾಗಿ ನಿಮ್ಮನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇದ್ದೀನಿ. ಮತ್ತೊಮ್ಮೆ ನಿಮಗೆ ಜಾನಪದ ಸಿರಿ ಸ್ಟುಡಿಯೋಕ್ಕೆ ಸ್ವಾಗತ ಸರ್. ಧನ್ಯವಾದಗಳು ಸರ್. ನಿಮ್ಮ ಜಾನಪದ ಬದುಕಿಗೆ ನಿಮಗೆ ಸ್ವಾಗತ. ಧನ್ಯವಾದಗಳು ಸರ್. ಸ್ನೇಹಿತರೆ, ಹಿದಾಯತ್ರವರು ಮೂಲತಃ ಇಸ್ಲಾಂ ಧರ್ಮಕ್ಕೆ ಸೇರಿದವರಾದರೂ ಕೂಡ ನಮ್ಮ ಕನ್ನಡ ಜಾನಪದ ಕಲೆಯಲ್ಲಿ ಮುಖ್ಯವಾದ ಪ್ರಕಾರಗಳಲ್ಲಿ ಒಂದಾಗಿರ್ತಕ್ಕಂಥ ಡೊಳ್ಳು ಕುಣಿತವನ್ನು ತನ್ನ ಬದುಕಾಗಿಸ್ಕೊಂಡಿರ್ತಕ್ಕಂಥ ಪ್ರಸಿದ್ಧ ನಾಡಿನ ಕಲಾವಿದರು. ಸ್ನೇಹಿತರೆ, ಬನ್ನಿ ಅವರ ಜೀವನವನ್ನು ಕೇಳೋಣ, ನೋಡೋಣ. ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ ಜನಪದ ಸಿರಿಗೆ, ಜಾನಪದ ಕಲಾವಿದ ಹಿದಾಯತ್ರವರ ಜಾನಪದ ಬದುಕಿಗೆ. ಸ್ನೇಹಿತರೆ, ಸರ್, ಮೊದಲನೇದಾಗಿ ಹಿದಾಯತ್ರವರು ಯಾರು, ಅವರ ಹಿನ್ನೆಲೆ ಏನು ಅಂತ? ಸರ್, ಮೊದಲನೇದಾಗಿ ನಾನು ಕನ್ನಡಿಗ, ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಿರೋನು. ನನ್ನ ಹುಟ್ಟೂರು ಬೆಂಗಳೂರಿಂದ ಗೋವಿಂದರಾಜನಗರ ಕ್ಷೇತ್ರದಲ್ಲಿ ನಾನು ಹುಟ್ಟಿರೋದು. ಸೊ ನಮ್ಮ ತಂದೆ ಹಣ್ಣು ಮಾರ್ತಾ ಇದ್ದಿದ್ದು. ಅದ್ರ ಪೂರಕವಾಗಿ ನಮ್ಮ ತಾಯಿ, ನಾವು ಮಕ್ಕಳು ದೊಡ್ಡವರಾಗ್ತಾ ನಮ್ಮ ತಾಯಿ ಸಪೋರ್ಟ್ ಬೆನ್ನೆಲುಬಾಗಿ ನಿಂತ್ಕೊಬೇಕು ನಾನು ನನ್ನ ಕುಟುಂಬಕ್ಕೆ ಅಂತ ಹೇಳಿ ನಮ್ಮ ತಂದೆ ಕೈ ಜೋಡಿಸಿದವರು. ಸೊ ಅವರು ವ್ಯಾಪಾರಕ್ಕೆ ಕೈ ಜೋಡಿಸಿದವರು. ಸೊ ಈ ಹಿನ್ನೆಲೆಯಿಂದ ಬಂದಿರೋಂಥ ನಾನು. ಸೊ ಮೂಲತಃ ನಮ್ಮ ತಂದೆ ತಾಯಿ ಕೂಡ ಬೆಂಗಳೂರಿನವರೇ. ನಾನು ಹುಟ್ಟಿದ್ದೆಲ್ಲ ಬೆಳೆದಿದ್ದೆಲ್ಲ ಬೆಂಗಳೂರೇ. ಅಪ್ಪ ಅಮ್ಮ ಪರಿಚಯ ಮಾಡ್ಕೊಳ್ಳಿ. ನನ್ನ ತಂದೆ ಅಬ್ದುಲ್ ರಫೀಕ್ ಅಂತ ಹೇಳಿ, ಅವರು ಲೇಟ್ ಅಬ್ದುಲ್ ರಫೀಕ್ ದಿವಂಗತ, 12 ವರ್ಷ ಆಗಿದೆ ತೀರೋಗಿ. ನನ್ನ ತಾಯಿ ನಸೀಮುನ್ನಿಸಾ, ಅವರು ನನ್ನ ಅಣ್ಣನೊಂದಿಗೆ ಈಗ ಗೋವಿಂದರಾಜನಗರಲ್ಲಿ ವಾಸವಾಗಿದ್ದಾರೆ. ಮುಖ್ಯವಾದ ಪ್ರಶ್ನೆ, ನನ್ನ ಈ ತಿರುಗಾಟದಲ್ಲಿ, ಜನಪದ ತಿರುಗಾಟದಲ್ಲಿ ನಮ್ಮಲ್ಲೇ ಸಾಕಷ್ಟು ಗೊಂದಲಗಳನ್ನ ಇಟ್ಕೊಂಡು ತಿರುಗ್ತಾ ಇದ್ದೀವಿ ನಾವು, ಅಲ್ವಾ? ನಮ್ಮಲ್ಲೇ ಗೊಂದಲಗಳಿದ್ದಾವೆ. ಆ ಜಾತಿ, ಈ ಜಾತಿ, ಅವನ ಮೇಲೆ ಇವನ ಕೆಳಗೆ, ಈ ಥರದ್ದು ಏನೇನೋ 100 ಅನಿಷ್ಟಗಳಿದ್ದಾವೆ ನಮ್ಮಲ್ಲೇ. ಇದ್ರ ಮಧ್ಯೆ ಕನ್ನಡ ಜಾನಪದ ಕಲೆಯನ್ನು ನಾನು ಇಟ್ಕೊಂಡು ಬರಬಲ್ಲೆ, ನಾನು ಇದನ್ನು ಬದುಕಾಗಿಸ್ಕೊಳ್ಬಲ್ಲೆ ಅಂತ ತಮಗೆ ಯಾವಾಗ ಅನ್ನಿಸ್ತು ಅಂತ? ತಾವು ಮೊದಲೇ ಹೇಳ್ದಂಗೆ ಕಲೆಗೆ ಯಾವುದೇ ಜಾತಿ ಇಲ್ಲ ಅಂತ ಹೇಳಿ ಒಂದು ಮೊದಲೇ ಮಾತು ಹೇಳಿದ್ರಿ. ಗ್ರಾಂಥಿಕ ಒಂದು ಸ್ಟೇಟ್ಮೆಂಟ್ಗೂ ಹೇಳಿಕೆಗೂ, ಸಾಮಾಜಿಕವಾಗಿ ಬದುಕಿಯಲ್ಲಿ ಪ್ರಾಕ್ಟಿಕಲಾಗಿ ಬದುಕುವಂಥ ಒಂದು ದಾರಿಗೂ ತುಂಬ ವ್ಯತ್ಯಾಸ ಇರುತ್ತೆ. ಇದು ಕಲೆ, ಸಾಹಿತ್ಯ, ಸಂಸ್ಕೃತಿ, ಇತಿಹಾಸ, ಪರಂಪರೆ, ಅದು ಇದು ಉಳಿಸ್ಬೇಕು, ಬೆಳೆಸಬೇಕು, ಇದೆಲ್ಲ ಗ್ರಾಂಥಿಕ ಭಾಷೆ ಆಯಿತು. ಹೇಳ್ತಾರಲ್ಲ, ಅದೇನೋ ಪುಸ್ತಕ ಓದೋರಿಗಿಂತ ಬರೆಯೋರೇ ಜಾಸ್ತಿ ಇದ್ದಾರೆ, ಕಾರ್ಯಕ್ರಮ ನೋಡಿ ಚಪ್ಪಾಳೆ ತಡೋರಿಗಿಂತ ವೇದಿಕೆ ಮೇಲೆ ಕುಣಿಯೋರೇ ಜಾಸ್ತಿ ಇದ್ದಾರೆ ಅಂತ. ಹಾಗೆ ಕೆಲಸ ಮಾಡೋರಿಗಿಂತ ಮಾತಾಡೋರು ಜಾಸ್ತಿ ಇದ್ದಾರೆ ಅಂತ ಕಾಲದಲ್ಲಿ ನಾವು ಬದುಕ್ತಾ ಇದ್ದೀವಿ. ಹಾಗಾಗಿ ನಿಮ್ಮ ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದೀನಿ, ಹೇಗೆ ಇದರ ಸೆಳೆತ ಹೇಗೆ ಅಂತ? ಸರ್, ಆ್ಯಕ್ಚುಲಿ ನನ್ನ ಪ್ರಾಥಮಿಕ ಶಾಲಾ ಮಾಧ್ಯಮ ಬಂದು ಉರ್ದು ಮೀಡಿಯಮಲ್ಲಿ. ಸಾಮಾನ್ಯವಾಗಿ ನೀವು ಇದ್ರ ಬಗ್ಗೆ ಒಂದು ಸ್ಟಡಿನೇ ಮಾಡಿದ್ರೆ ಬೇಸಿಕಾಗಿ ಏನಾಗುತ್ತೆ ಅಂತಂದರೆ, ಮುಸ್ಲಿಮ್ಸ್ ನಮ್ಮ ಸಮುದಾಯಕ್ಕೆ ಸಂಬಂಧಪಟ್ಟವರು ಅವರ ಮಕ್ಕಳನ್ನ ಸಾಮಾನ್ಯವಾಗಿ ಅವರು ಆ ಮಾಧ್ಯಮದಲ್ಲೇ ಓದಿಸ್ಬೇಕನ್ನೋ ಒಂದು ಮೆಂಟಾಲಿಟಿ ಹಿಂದೆ ಇತ್ತು. ಈಗ ಅದು ಚೇಂಜ್ ಆಗಿರೋದು. ಉರ್ದು ಕಲೀಲಿ, ಉರ್ದು ಭಾಷೆಯ ಮಹತ್ವ ಅವ್ರಿಗೆ ಅರಿವಾಗಲಿ ಅದು ಅಂತ ಹೇಳಿ. ಸೊ ಆ ಮಕ್ಕಳು ಆ ಸಬ್ಜೆಕ್ಟಲ್ಲಿ ಅವ್ರಿಗೆ ಅದು ಸರಳತೆ ಇರುತ್ತೆ, ಈಸಿ ಆಗುತ್ತೆ ಅದು ಅನ್ನೋ ಒಂದು ಉದ್ದೇಶದಿಂದ. ಸೊ ನನ್ನ ತಾಯಿ ಕೂಡ, ನನ್ನ ತಂದೆ ಕೂಡ, ನಾನು, ನಮ್ಮ ಅಣ್ಣ, ನನ್ನ ತಂಗಿ, ನಾವು 4 ಜನ ಆ್ಯಕ್ಚುಲಿ. ನಮ್ಮ ಅಣ್ಣ, ನನ್ನ ಅಕ್ಕ,
ನಾವು 3 ಜನನು ಕನ್ನಡ ಮಾಧ್ಯಮದಲ್ಲಿ ಓದ್ದವರು, ಹಿಂದಿ ಉರ್ದು ಮಾಧ್ಯಮದಲ್ಲಿ ಓದ್ದವರು. ನಮ್ಮ ಅಕ್ಕ SLC ಕೂಡ ಉರ್ದು ಮಾಧ್ಯಮದಲ್ಲಿ ಓದ್ದವರು. ನಾನು 7ನೇ ಕ್ಲಾಸ್ವರೆಗೂ ಉರ್ದು ಮಾಧ್ಯಮದಲ್ಲಿ ಓದ್ದೆ. ಆಮೇಲೆ ನಮ್ಮ ತಾಯಿ ಅವರ ಜಾಣ್ಮೆಯಿಂದ ಇಲ್ಲ ಇವನಿಗೆ ಮಾಧ್ಯಮ ಬದಲಾವಣೆ ಮಾಡೋಣ, ಸೊ ನಮ್ಮ ತಾಯಿಗೆ ಮಾಧ್ಯಮ ಚೇಂಜ್ ಮಾಡಿದ್ರೆ ಒಳ್ಳೇದು ಅಂತ ಹೇಳಿ ಜನ ಹೇಳಕ್ಕೆ ಸ್ಟಾರ್ಟ್ ಮಾಡಿದಾಗ ಅವ್ರಿಗೆ ಅರಿವಾಯಿತು ಇವ್ನು ಮಾಧ್ಯಮ ಚೇಂಜ್ ಮಾಡೋಣ ಅಂತ ಹೇಳಿ. ಸೊ ಅಲ್ಲಿ ನಮ್ಮನೆ ಸುತ್ತ ನಮ್ಮನೆ ಪಕ್ಕ ಇರೋ ಒಬ್ಬರು ಓದಿರೋ ಹತ್ರ ಕರ್ಕೊಂಡು ಹೋಗಿ ನನಗೊಂದು ಕೌನ್ಸಿಲಿಂಗ್ ನಡೀತು. ಅವರು ಒಂದು ಇಂಗ್ಲೀಷಲ್ಲಿ ಒಂದು ಸೆಂಟೆನ್ಸ್ ಬರೆದ್ರು, ಕನ್ನಡದಲ್ಲಿ ಒಂದು ಸೆಂಟೆನ್ಸ್ ಬರ್ಸಿದ್ರು. ಸೊ ನಾನು ಕನ್ನಡದಲ್ಲಿ ತುಂಬ ನನ್ನ ಕನ್ನಡಿಗರ ಜೊತೆ ಬೆರ್ತಿದ್ದೆ. ಸೊ ನನ್ನ ಕನ್ನಡ ತುಂಬ ಈಸಿಯಾಗಿ ಅರ್ಥ ಆಗ್ತಿತ್ತು. ಸೊ ಅವ್ರ ಸೆಂಟೆನ್ಸ್ ಏನು ಬರೆದಿದ್ರು ಅದನ್ನು ಈಸಿಯಾಗಿ ನಾನು ಎಕ್ಸ್ಪ್ಲನೇಷನ್ ಕೊಟ್ಟೆ. ಇಂಗ್ಲೀಷಲ್ಲಿ ಬರ್ಸಿದ್ದು ಸ್ವಲ್ಪ ಹೆಚ್ಚು ಕಡಿಮೆ ಇತ್ತು. ಸೊ ಅವರು ಸಜೆಸ್ಟ್ ಮಾಡಿದ್ರು ಇಲ್ಲ ಇವನು ಕನ್ನಡ ಮೀಡಿಯಮ್ಗೆ ಹಾಕಿ ಅಂತ ಹೇಳಿ ಸಜೆಸ್ಟ್ ಮಾಡಿದ್ರು. ಇದಕ್ಕೆ ಮೂಲ ಕಾರಣ ಏನಂತಂದರೆ ಬಹುಶಃ ನನಗನ್ಸೋದು ನಾವು ಇಡೀ ಭಾರತದಲ್ಲಿ ಹಿಂದೂ ಮುಸ್ಲಿಮ್ಸ್ ಅಂತ ಏನು ಹಿಂದೂ ಮುಸ್ಲಿಮ್ಸ್ ಮಧ್ಯೆ ಏನು ಒಂದು ಗೆರೆ ಇದೆ, ಅದು ರಾಜಕೀಯ ಕಾರಣಕ್ಕೋ ಬೇರೆ ಯಾವ ಕಾರಣಕ್ಕೋ ಅದು ನನಗೆ ತಲೆಗೆ ಅಷ್ಟು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿಲ್ಲ. ಆದರೆ ಹಿಂದೂ ಮುಸ್ಲಿಮ್ಸ್ ಬೆರೆಯಲ್ವಲ್ಲ, ಅವ್ರು ಬೆರೆಯಲ್ವಲ್ಲ ಎಸ್ಪೆಷಲಿ ಕರ್ನಾಟಕದಲ್ಲಿ ಅದು ಬೆರೀದೇ ಕಾರಣಕ್ಕೆ ಮುಸ್ಲಿಮ್ಸ್ ಬಹುಶಃ ಕನ್ನಡದ ಬಗ್ಗೆ ಅವ್ರಿಗೆ ಅಭಿಮಾನ ಇಲ್ಲದೆ ಇರೋವಂಥ ಈ ಥರ ಪ್ರಸಂಗಗಳು ಈಗ ಅರ್ಥ ಆಗ್ತಿತ್ತು, ತುಂಬ ಕ್ಲಿಯರಾಗಿ ಅರ್ಥ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನೇ ಎಲ್ಲೋ ಒಂದ್ಸತಿ ಈಗ ನಾವು ಬೇರೆ ಜೊತೆ ಕನ್ನಡಿಗರ ಜೊತೆ ಬೆರೆತರೆ ಇವನು ಹಿಂದೂ ಅನ್ನೋ ಈ ಒಂದು ಬೇರೆದೇ ಒಂದು ಇದು ಕ್ರಿಯೇಟ್ ಆಗಿಬಿಟ್ಟಿದೆ ಟಿಪಿಕಲ್ ಮುಸ್ಲಿಮ್ಸಲ್ಲಿ, ಬೆಂಗಳೂರಲ್ಲಿ ಇರುವಂಥ ಮುಸ್ಲಿಮ್ಸಲ್ಲಿ. ಸಾಮಾನ್ಯವಾಗಿ ಅವ್ರು ಹಿಂಗೆ ಬೆರೆತರೆ ಅವ್ನು ಕನ್ನಡದವ್ರ ಜೊತೆ ಬೆರೆತರೆ ಇವನು ಹಿಂದೂ ಅಂತ ಹೇಳಿ ಆ ಥರದ ಪಟ್ಟಗಳನ್ನ ಇದಾಗಿದೆ. ಆದರೆ ಅದು ತಪ್ಪು. ಅದು ಈಗ ನಾನೇ ಒಬ್ಬ ಕನ್ನಡಿಗ ಅಂತ ಹೇಳಿ ಜಿಹಾದು ಅಲ್ಲ, ಜಿಹಾದ್ ಅದು ಬೇರೆ ಟೋಟಲ್ ಬೇರೆ ಕಾನ್ಸೆಪ್ಟ್. ಜಿಹಾದ್ ಅಲ್ಲ. ಅವ್ರು ಬರೀ ಅವ್ರ ಜೊತೆ ಬೆರೆತರೆ ಅದು ಅವ್ನು ಹಿಂದೂ ಅನ್ನೋ ಕಾನ್ಸೆಪ್ಟಲ್ಲಿ ಪಟ್ಟ ಕಟ್ಟೋ ಒಂದು ಪ್ರತೀತಿ ಇದೆ ಕರ್ನಾಟಕದಲ್ಲಿ. ಸೊ ಆದರೆ ಇಲ್ಲಿ ಕನ್ನಡ ಮಾತಾಡಿದ್ರೆ ಮುಸ್ಲಿಂ ಸಮುದಾಯದವರು ಕನ್ನಡ ಮಾತಾಡಿದ್ರೆ ಅವ್ರು ಯಾವುದೇ ಕಾರಣಕ್ಕೂ ಹಿಂದೂ ಆಗಲ್ಲ ಅನ್ನೋದ್ರ ಬಗ್ಗೆ ನಾವು ಮುಸ್ಲಿಮ್ಸರಿಗೆ ಮನವರಿಕೆ ಮಾಡಬೇಕು. ಈ ಸ್ಲಮ್ಗಳಲ್ಲಿ ಬೇರೆ ಮುಸ್ಲಿಮ್ಸ್ ಸಾಕಷ್ಟು ನಮ್ಮ ಕರ್ನಾಟಕದ ಬೆಂಗಳೂರಲ್ಲಂಥ ಮುಸ್ಲಿಮ್ಸ್ ಏರಿಯಾಗಳಲ್ಲಿ ಅವ್ರು ಕನ್ನಡ ಮಾತಾಡಿದ್ರೆ ಹಿಂದೂ ಆಗ್ಬಿಡ್ತಾರೆ ಅನ್ನೋ ಒಂಥರ ಊಹಾಪೋಹಗಳಿದೆ ಮುಸ್ಲಿಂ ಸಮುದಾಯದಲ್ಲಿ. ಅದಕ್ಕಿಂತ ದೊಡ್ಡದು ನೀವು ಮಾತಿನ ಆರಂಭದಲ್ಲಿ ಹೇಳಿದ್ರಲ್ಲ, ನಾವೆಲ್ಲರೂ ಕನ್ನಡಿಗರು ಅನ್ಕೊಂಡ್ರೆ ಮುಗೀತು. ಅದು ಆ ಮುಸ್ಲಿಮ್ಸ್ ಅಲ್ಲಿ ಅದನ್ನ ತಿಳಿಸ್ಬೇಕು. ಅವ್ರು ಕನ್ನಡ ಬಳಸಿದ್ರೆ ಅವರು ಹಿಂದೂ ಆಗಲ್ಲ ಅನ್ನೋ ಒಂದು ಫಸ್ಟ್ ಇದನ್ನ ಅದು ಹೋಗ್ಲಾಡಿಸ್ಬೇಕು ಅವರು. ಸೊ ಸಾಮಾನ್ಯವಾಗಿ ಕನ್ನಡ ಅನ್ನೋದು ನಮ್ಮ ಒಂದು ಭಾಷೆ. ಕನ್ನಡ ಅನ್ನೋದೇ ನಾನು ಒಂದು ಬೇರೆ ಇಂಟರ್ವ್ಯೂಗೆ ಹೋಗೋಕ್ಕಿಂತ ಮುಂಚೆ ಅವರು ನಿಮಗೆ ಕನ್ನಡದ ಮೇಲೆ ಏನು ಅಭಿಮಾನ ಅಂತ ಕೇಳಿದಾಗ ನಾನು ಅವ್ರಿಗೆ ಹೇಳಿದ್ದೆ, ಜಗತ್ತಿನಲ್ಲಿ ನಮ್ಗೆ 8ನೇ ಅದ್ಭುತ ಸಿಗದೆ ಇರ್ಬೋದು, ಆದರೆ ಕನ್ನಡ ಅನ್ನೋದೇ ನಮ್ಗೊಂದು ದೊಡ್ಡ ಅದ್ಭುತ ಅಲ್ವಾ. ಕನ್ನಡ ಅನ್ನೋದೇ ಒಂದು ದೊಡ್ಡ ಅದ್ಭುತ. ಸೊ ಅದ್ರ ಬಗ್ಗೆ ನಾವು ಆ ಮುಸ್ಲಿಮ್ಸಲ್ಲಿ ಪ್ರಚಾರ ಮಾಡಬೇಕು. ಸೊ ಅವರು ಕನ್ನಡ ಕಲ್ತ್ರೆ ಅವ್ರು ಕನ್ನಡಿಗರ ಜೊತೆ ಅವ್ರಿಗೆ ಯಾವುದೇ ಅವ್ರು ಹಿಂದೂ ಅಂತ ಆಗುವಂಥದ್ದು ಆ ಕಾನ್ಸೆಪ್ಟೇ ಇಲ್ಲ ಅನ್ನೋದನ್ನ ಅವ್ರು ನಾವು ಮನದಟ್ಟಣೆ ಮಾಡಬೇಕು. ಸೊ ಈ ನಿಟ್ಟಿನಲ್ಲಿ ನಾನು ಅಲ್ಲಿ ನಮ್ಮ ಮನೆ ಹತ್ರ ಇದ್ದಿದ್ದು ಒಂದು ತರಕಾರಿ ಅಂಗಡಿಯಲ್ಲಿ ಹೋಗಿ ಕೆಲಸಕ್ಕೆ ಸೇರ್ಕೊಂಡಿದ್ದೆ. ಅವರು ಮೂಲತಃ ನಾಗಮಂಗ್ಲದವರು. ಸೊ ಅಲ್ಲಿ ಹೋಗ್ತಾ ಬರ್ತಾ ಇರೋ ಕಾರಣಕ್ಕೆ ನನ್ನ ಕನ್ನಡ ತುಂಬ ಸುಲಭ ಆಗೋಗಿತ್ತು. ಸೊ ಅಲ್ಲಿಂದ ನಾನು 8ನೇ ಮಾಧ್ಯಮ ನನ್ನ ಪ್ರೌಢ ನಿಮಗೆಲ್ಲ ಗೊತ್ತು ಯಾಕಲ ಬರಲ್ಲ ಅದೆಲ್ಲ ಲೈಕ್. ಸೊ ಅಲ್ಲಿನ ಒಡನಾಟ ನನಗೆ ಅಲ್ಲಿಂದ ಕನ್ನಡ ಸುಲಭಗೊಳಿಸ್ತು. ಸೊ ನಾನು ಆಮೇಲೆ 8ನೇ ಕ್ಲಾಸಿಗೆ ಹೋದೆ. 8ನೇ ಕ್ಲಾಸಲ್ಲಿ ಸ್ವಲ್ಪ ಸ್ಟಾರ್ಟಿಂಗ್ ಭಾಳ ಕಷ್ಟ ಆಗಿತ್ತು ನನಗೆ. ಗಣಿತ ಅರ್ಥನೇ ಆಗ್ತಿರ್ಲಿಲ್ಲ, ಯಾಕಂದರೆ ಕಂಪ್ಲೀಟು ನನ್ನ ವಿಜ್ಞಾನ, ಸಮಾಜ ವಿಜ್ಞಾನ, ಗಣಿತ ಇವೆಲ್ಲ ನಾನು ಅಲ್ಲಿ ಕನ್ನಡದಲ್ಲಿ ಓದಬೇಕಾಗಿತ್ತು. ಇಲ್ಲಿ 1ರಿಂದ 7ನೇ ಕ್ಲಾಸ್ವರೆಗೂ ನಾನು ಉರ್ದು ಮಾಧ್ಯಮದಲ್ಲಿ ಓದಿರೋದು. ಫಾರ್ ಎಕ್ಸಾಂಪಲ್ ನಮ್ಮ ಮುಸ್ಲಿಮ್ಸ್ ಉರ್ದುವಲ್ಲಿ ಮಗ್ಗಿ ಹೆಂಗಿರುತ್ತೆ ಅಂತಂದರೆ, ಉರ್ದುವಲ್ಲಿ ಮಗ್ಗಿ ಹೆಂಗಿರುತ್ತೆ ಅಂದರೆ ಏಕ್ ದೋ 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 ವೆಚಾರ್ ತಿಂದು ವೆಚಾರ್ ಚಾರ್ ದೋ 8 5 10 ಈ ಥರ ಮಗ್ಗಿ ಇರುತ್ತೆ. ಸೊ ಇಲ್ಲಿ ಹೋಗಿ ಅಲ್ಲಿ ಟೀಚರ್ಸು 2 4 3 3 6 8 4 ಈ ಥರ ಪಾಠ ಮಾಡಿದಾಗ ನನಗೇನು ಅರ್ಥನೇ ಆಗ್ತಿರಲಿಲ್ಲ. XYZ ಎಲ್ಲ ತಲೆಯಲ್ಲಿ ಬಂದುಬಿಡ್ತಾ ಇತ್ತು. ಸೊ ಈ ಒಂದು ಕಾರಣಕ್ಕೆ ನಾನು ಹೋಗಲ್ಲ ಅಂತ ಹಠ ಹಿಡಿದೆ ಮನೆಯಲ್ಲಿ. ನಮ್ಮ ಮನೆಯಲ್ಲಿ ನಾನು ಶಾಲೆಗೆ ಹೋಗಲ್ಲ, ನನಗೇನು ಅರ್ಥ ಆಗಲ್ಲ ಅಂತ ಹೇಳಿ. ಸೊ ನಮ್ಮಮ್ಮ ಭಾಳ ತಳಮಳದಿಂದ ಇವ್ನು ಹಿಂಗೆ ಹೋಗಲ್ಲ ಅಂತವನಲ್ಲ, ಶಾಲೆಗೆ ಹೋಗಲ್ಲ ಅಂತವನಲ್ಲ, ಏನು ಮಾಡಬೇಕು ಅಂತ ಹೇಳಿ ಹೋಗಿ ಹೋರಾಡಿದ್ರು. ಯಾರೋ ಸಿಕ್ಕಿದ್ರೆ ಕರ್ಕೊಂಬಂದು ಇವ್ನಿಗೆ ಏನಾದ್ರು ಒಂಚೂರು ಬೋಧನೆ ಮಾಡ್ಸೋಣ ಅಂತ ಹೇಳಿ. ನಾನು ಶಾಲೆಗೆ ಯಾವಾಗ ಹೋಗಲ್ಲ ಅವತ್ತಿನ ದಿವಸದ್ದು ನನ್ನ ಪ್ರಸಂಗ ಹೇಳ್ತಾರೆ ನಿಮಗೆ. ಹೋಗಲ್ಲ ಅಂತ ಹಟ್ಟು ಕುಂತೀನಿ, ಶಾಲೆಗೆ ಟೈಮ್ ಆಗೋಗಿದೆ. ನಾನು ಹೋಗಲ್ಲ ಅಂತ ಕುಂತಾಗ ನಮ್ಮಮ್ಮ ಮನೆ ಹೊರಗಡೆ ಹೋಗಿ ಯಾರು ಸಿಗ್ತಾರೆ, ಇವ್ನಿಗೆ ಏನಾದ್ರು ಬುದ್ಧಿವಾದ ಹೇಳಿ ಇವ್ನು ಮತ್ತೆ ಸ್ಕೂಲ್ಗೆ ಹೋಗಂಗೆ ಮಾಡಲಿ, ಇವ್ನು ಶಾಲೆಗೆ ಹೋಗಂಗೆ ಮಾಡಲಿ ಅಂತ ಹೇಳಿ ನಮ್ಮಮ್ಮನ ತಳಮಳ. ಅಲ್ಲಿ ಒಬ್ಬರು ಪರಿಚಯ ಇರೋ ಹುಡುಗಿ ಪಾಸ್ ಆಗ್ತಾ ಇತ್ತು. ಅವರು ಹೂವಿನ ವರ್ತನೆ ಮಾಡ್ತಾ ಇದ್ದಿದ್ದು. ಸಾಮಾನ್ಯವಾಗಿ ಹೂವು ತಂದು ಕೊಟ್ಟು ಹೂವು ಕಟ್ಕೊಳ್ಳೋ ಹೂವನ್ನ ತೊಗೊಂಡು ಹೋಗ್ತಾ ಇದ್ದಿದ್ದು. ಸೊ ಆ ಹುಡುಗಿ ಭಾಳ ಚೆನ್ನಾಗಿ ಓದ್ತಾ ಇದ್ಲು. ಸೊ ನಮ್ಮ ಫ್ರೆಂಡ್ ಅವ್ರ ಅಕ್ಕನ ಮುಖಾಂತರ ಆ ಹುಡುಗಿ ನಮ್ಮಮ್ಮ ನಮ್ಮ ಮನೆಗೆ ಕರ್ಕೊಂಬಂದರು. ಅವ್ರು ಕರ್ಕೊಂಬಂದು ಏನು ಅರ್ಥ ಆಗ್ತಿಲ್ಲ ಹೇಳು ಅಂತಂದರು. ನಾನು ಯಾವತ್ತೂ ಪುಸ್ತಕ ತೆಗ್ದೇ ಇರೋನು, ಪುಸ್ತಕ ತೆಗೆದು ಏನಕ್ಕೆ ಅರ್ಥ ಆಗದೆ ಇರೋ ಅಂತ ನೋಡಿದವನು ಆ ಗಣಿತ ಪುಸ್ತಕ ಎತ್ಕೊಂಡು
ಹಿಂಗೆ ಓಪನ್ ಮಾಡಿದೆ, ಅದರಲ್ಲಿ ನನಗೆ ಒಂದು ಭಾಗಕರದ ಉದಾಹರಣೆ 5×5 ಅಂತ ಒಂದು ಅಲ್ಲಿ ಉದಾಹರಣೆ ಮಾಡಿ ಆನ್ಸರ್ ಇಟ್ಟಿದ್ದಾರೆ. ಆ 5×5 ಹೇಗನ್ನ ನನಗೆ ಅರ್ಥ ಆಗ್ತಿಲ್ಲ. ಆ ಹುಡುಗಿಗೆ ಅರ್ಥ ಮಾಡ್ತಿದ್ವಿ, ಇವ್ನು ಮೊದಲಿನ 1ನೇ ಕ್ಲಾಸಿಂದ 7ನೇ ಕ್ಲಾಸ್ವರೆಗೂ ಉರ್ದು ಮೀಡಿಯಂ ಹೋಗಿದ್ದಾನೆ, ಇವ್ನಿಗೆ ಇನ್ನು ಕನ್ನಡ ಮೀಡಿಯಂಗೆ ಹಾಕಿದ್ದೀವಿ, ಇವ್ನಿಗೆ ತೊಂದರೆ ಅಂತಿದ್ದಾನೆ ಅಂತ ಹೇಳಿ. ಸೊ ಆ ತಾಯಿ ನನಗೆ ಒಂದು ಒಳ್ಳೆ ಸಿಂಪಲ್ ಟ್ರಿಕ್ ಹೇಳ್ಕೊಟ್ಲು. ಆ ಟ್ರಿಕ್ ಹೇಳ್ಕೊಟ್ಟಿದ್ದಕ್ಕೆ ಇವತ್ತು ನಾನು ಡಬಲ್ PG ಮಾಡಿದ್ದೀನಿ ಸರ್ ನಾನು. ಸೊ ನನಗೆ ಅಷ್ಟು ಹೆಮ್ಮೆ, ನಾನು ಡಬಲ್ PG ಮಾಡಿ ಒಂದು B.Ed ಮಾಡ್ಕೊಂಡು 3 ಡಿಪ್ಲೊಮಾ ಮಾಡ್ಕೊಂಡಿದ್ದೀನಿ. ಆ ಒಂದೇ ಒಂದು ಟ್ರಿಕ್ಸು ಬಹುಶಃ ನನ್ನ ಜೀವನದಲ್ಲಿ ಬರದೇ ಹೋಗಿದ್ರೆ ಸರ್ ಏನೂ ಇಲ್ಲ. ಅವ್ರ ಭಾಷೆಯಲ್ಲಿ ಗುಣಿಸ್ತಾ ನಿಮ್ಮ ಭಾಷೆಯಲ್ಲಿ ಗುಣಿಸ್ಕೊಂಡ್ರು. ಈಗ ನನಗೆ ಎಕ್ಸಾಂಪಲ್ ಉರ್ದುಲ್ ಮಗ್ಗಿ ಎಗ್ದೋದು ವಿಚಾರದ ಮಗ್ಗಿ ಹೇಳಿದ್ನಲ್ಲ, ಅದು 5×5 ಬಂದಿದೆ. ನಾನು 5 ಅಂದ್ರೆ ನನಗೂ 25 ಆನ್ಸರ್ ಬರೋದಲ್ಲಿ. ಸೊ ಆ ಒಂದು ಟ್ರಿಕ್ಕು ನನಗೆ ತುಂಬ ಹೆಲ್ಪ್ ಆಯಿತು ಸರ್. ಸೊ ನಾನು 7ನೇ ಕ್ಲಾಸ್ವರೆಗೂ ಲೈಕ್ ಸ್ಕೂಲಲ್ಲಿ ಶಾಲೆಯಲ್ಲಿ ಲೀಡರ್ ಆಗಿದ್ದೆ, ಟಾಪರ್ ಆಗಿದ್ದೆ. ಭಾಷೆಯಲ್ಲಿ ಓದ್ಕೊಂಡ್ರು, ನನ್ನ ಮಲಯಾಳ ಭಾಷೆಯಲ್ಲಿ, ನಿನ್ನ ಮಾತೃಭಾಷೆಯಲ್ಲಿ ನೀನು ಗುಣಿಸ್ಕೊ ಅಂತ ಹೇಳಿದ್ರು. ಸೊ ಆ ಒಂದು ಟ್ರಿಕ್ ಅವರು ನಿನ್ನ ಮನಸ್ಸಲ್ಲೇ ಗುಣಿಸ್ಕೊ ಅಂತಂದ್ರು. ನಾನು ಆ ಕ್ಷಣಕ್ಕೆ 5 ಬಂದ್ರೆ ನನ್ಗೆ ಮ್ಯಾಕ್ಸ್ ನನ್ನ ಮದ್ಗಿಗಳು ನನಗೆ ಗೊತ್ತಿರೋ ಕಾರಣಕ್ಕೆ 5 ಬಂದ್ರೆ 25 ನನಗೆ ಅದು ಈಸಿಯಾಗಿ ಈ ನೆಕ್ಸ್ಟ್ ಸಮ್ಗಳು ನಾನು ಈಸಿಯಾಗಿ ಈಗ 9 ಎಷ್ಟು ಅನ್ನೋದು ನಾನೇ ಅಲ್ಲಿ ಹುಡುಕೊಂಡ್ಬಿಟ್ಟಿದ್ದೆ ಆನ್ಸರ್ಗಳನ್ನ. ಸೊ ಅಲ್ಲಿ ಸುಲಭವಾಗಿ ನಾನು ಆಮೇಲೆ ಅಲ್ಲಿ ಶಾಲೆ ನಾನು ಕಂಟಿನ್ಯೂ ಮಾಡಿದೆ. ಅಲ್ಲಿ ಸಾಮಾನ್ಯವಾಗಿ ಹೈಸ್ಕೂಲಲ್ಲಿ ಸಂಗೀತ ಟೀಚರ್ ಇರ್ತಾರೆ, ಆಮೇಲೆ ನಮ್ಮ ಕ್ರಾಫ್ಟ್ ಟೀಚರ್ ಇರ್ತಾರೆ, ಕರಕುಶಲ ಅಂತಲೇ ಅದು ಸ್ಪೆಷಲ್ ಸಬ್ಜೆಕ್ಟ್ ಇರುತ್ತೆ. ಸೊ ಆ ಟೈಮಲ್ಲಿ ಅವರು ಹಾಡನ್ನು ಹಾಡಿಸಿ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಸೊ ಅಲ್ಲಿ ಸ್ವಲ್ಪ ಸ್ಲೈಟ್ಲಿ ನನಗೆ ಅಲ್ಲಿ ನಾವು ಹೆಂಗೆ ಹಾಡ್ತೀವಿ ಅದ್ರ ಮೇಲೆ ಒಂದು ಗ್ರೇಡ್ ಕೊಡ್ತಾರೆ, ABC ಅನ್ನೋ ಇದು. ಸೊ ನನಗೆ ಎಗೆ ಹೋಗ್ಬೇಕನ್ನೋ ಆಸೆ. ಸೊ ಬಿಗೆ ನಿಂತ್ಕೊಂಡ್ಬಿಡ್ತಾ ಇದ್ದೆ. ಸೊ ಅಲ್ಲಿಂದ ಒಂದು ಸಂಗೀತನೋ ಒಂದು ಸ್ವಲ್ಪ ಅಷ್ಟು ನಾಲೆಜ್, ಕರಕುಶಲ ಅಲ್ಲಿ ಕಲ್ತಾದ್ಮೇಲೆ ನನಗೆ ಕ್ರಿಯೇಟಿವಿಟಿ ಅನ್ನೋದು ಜಾಸ್ತಿ ಆಯಿತು. ಈ ಫಾರ್ ಎಕ್ಸಾಂಪಲ್ ಹತ್ತಿಯಲ್ಲಿ ಒಂದು ಗೊಂಬೆ ಅಂತ ಮಾಡುವಂಥದ್ದು, ಉಲನಲ್ಲಿ ಬೇರೆ ಬೇರೆ ಕುರೇಶ ವರ್ಕ್ಗಳನ್ನ ಮಾಡುವಂಥದ್ದು, ಅಲ್ಲಿ ಬೇರೆ ಬೇರೆ ಕೆಮಿಕಲ್ಸ್ನ ಮಿಕ್ಸ್ ಮಾಡಿ ಏನೋ ಒಂದು ಲಿಕ್ವಿಡ್ ಸೋಪ್ ಮಾಡುವಂಥದ್ದು, ಸೋಪ್ ಪೌಡರ್ಗಳನ್ನ ಮಾಡುವಂಥದ್ದು, ಈ ಥರದ್ದೆಲ್ಲ ಅಲ್ಲಿ ಜ್ಞಾನ ತೊಗೊತಾ ಇದ್ದೆ. ಸೊ ಅಲ್ಲಿ ಹಂಗೆ ಕಾಂಪಿಟೇಷನ್, ಪ್ರತಿಭಾ ಕಾರಂಜಿ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಎಕ್ಸಾಂಪಲ್ ರಂಗೋಲಿ ಅಂತ ಹೇಳ್ಬಿಟ್ಟು. ಸೊ ಆಮೇಲೆ ಜನಪದ ಕುಣಿತಕ್ಕೆ ಅಂತ, ಜನಪದ ನೃತ್ಯಕ್ಕೆ ಅಂತಲೇ ಒಂದು ಟೀಮ್ ಜೊತೆ ಸೇರ್ಕೊಂಡು ಡ್ಯಾನ್ಸು ಮಾಡಿದ್ದೆ, ಮುಂಜಾನೆ ಕುಂಬಾರಣ ಅಂತ ಹೇಳ್ಬಿಟ್ಟು. ನನ್ನ ಪ್ರೌಢಶಾಲೆ ಶಿಕ್ಷಣದ 8ನೇ 10ನೇ ಕ್ಲಾಸ್ ಓದ್ದೆ ಆ ಸಂದರ್ಭದಲ್ಲಿ. ಆಮೇಲೆ ಅಲ್ಲೇ ನಮ್ಮ ಕಾಲೇಜಲ್ಲಿ ಒಂದು ನಾಟಕ, ನಮ್ಮ ಶಾಲೆಯಲ್ಲಿ ಒಂದು ನಾಟಕನೂ ಮಾಡಿದರು, ಕೈಕಿ ಅಂತ ಹೇಳಿ. ಅದರಲ್ಲಿ ನಾನು ದಶರ ಪಾತ್ರ ಕೂಡ ಮಾಡಿದ್ದೆ. ಸೊ ಅಲ್ಲಿಂದ ನಮ್ಗೆ ಇಸ್ಕಾನ್ ಕರ್ಕೊಂಡು ಹೋಗ್ತಾ ಇದ್ರು ಕಾಂಪಿಟೇಷನ್ಸ್ಗೆ. ಸೊ ಅಲ್ಲಿ ಭಗವದ್ಗೀತೆ ಶ್ಲೋಕಗಳನ್ನ ನಾವು ಓದ್ಕೊಂಡು ಅದರ ಅರ್ಥಗಳನ್ನ ಹೇಳುವಂಥ ಒಂದು ಕಾಂಪಿಟೇಷನ್ ನಡೆಸ್ತಾ ಇದ್ರು ಇಸ್ಕಾನ್ ಅವರು. ರಂಗೋಲಿ ಕಾಂಪಿಟೇಷನ್ ನಡೆಸ್ತಾ ಇದ್ರು ಸರ್. ಹೌಸಿಂಗ್ ಬೋರ್ಡ್ ಸರ್, ಗೋವಿಂದರಾಜನಗರ, ಮಾಗಡಿ ರಸ್ತೆ. ಸೊ ಅಲ್ಲಿಂದ ನಾನು ನನ್ನ ಪ್ರೌಢ ಶಿಕ್ಷಣ ಕಂಟಿನ್ಯೂ ಮಾಡಾದ್ಮೇಲೆ ನಾನು PUC ಮಾಡಿದೆ. PUC ಮಾಡಾದ್ಮೇಲೆ ನಾನು BBM ಡಿಗ್ರಿ ಮಾಡ್ಕೊಂಡಿದ್ದು. ಸೊ ನಾನು PUC ಮಾಡ್ತಿರೋ ಸಂದರ್ಭದಲ್ಲಿ PG 3 ಡಿಪ್ಲೊಮಾ. ಹೌದು ಸರ್. ಒಂದು B.Ed ಏನಾಗಬೇಕು ಅಂತ ಹೋದ್ರೆ ಇದೆಲ್ಲ ಜ್ಞಾನ ಸಂಪಾದನೆ ಮಾಡ್ಕೊಬೇಕು ಅಂತ ಹೇಳಿ. ಹೌದಾ? ಸಂಪಾದನೆ ಮಾಡ್ಕೊಂಡು ನಮ್ಮ ಬದುಕನ್ನು ನಾವು ಕಟ್ಕೊಬೇಕು ಅಂತ ಹೇಳಿ. ಹೌದಾ? ಡೊಳ್ಳು ಕಲಾವಿದನಾಗಿ ಇಷ್ಟು ಓದ್ಬೇಕಾ? ಕಲಾವಿದರು ಓದಬೇಕು ಅವಾಗಲೇ. ಈಗ ನಾನು ಎಲ್ಲೋ ಒಂದು ಕಡೆ ನಾನು ನೋಡೋಕೆ ಹೋದರೆ, ನಾನು ಸಾಮಾನ್ಯವಾಗಿ ಒಬ್ಬ ಡೊಳ್ಳು ಕೊಣಾವಿದನಾಗಿದ್ದರೆ, ಡೊಳ್ಳು ಕೊಣಾವಿದ ಅಂತ ಇದ್ಬಿಟ್ಟಿದ್ರೆ, ವಿದ್ಯಾರ್ಥಿ ನನ್ನ ಹತ್ರ ಇಲ್ಲದೆ ಹೋಗಿದ್ರೆ, ನಾನು ಸಮಾಜ ಜೊತೆ ನನಗೆ ಬೇಕಾಗಿರೋ ದಕ್ಕಿಸ್ಕೊಳ್ಳೋಕೆ ಭಾಳ ಕಷ್ಟ ಆಗ್ಬಿಡ್ತಿತ್ತು. ನಾನು ಓದದೇ ಹೋಗಿದ್ರೆ, ಶಿಕ್ಷಣ ಪಡೆಯದೇ ಹೋಗಿದ್ದಿದ್ರೆ. ಜಾನಪದ ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ ಸದಸ್ಯನ ಕೂಡ ಹೌದು. ಅದು ನಿಮ್ಮ ವಿದ್ಯೆಗೆ ಸಂದಂತಹ ಗೌರವ ಅಂತ ಕಾಣುತ್ತೆ, ನಿಮ್ಮ ಕಲೆಗೆ ಸಂದಂಥ ಗೌರವ. ಹೌದು. ಈಗ ನಮ್ಮ ಬೇಕಾದಷ್ಟು ಎಕ್ಸಾಂಪಲ್ಗಳಿದೆ. ಈಗ ನೀವು ಹೇಳ್ದಂಗೆ ಒಬ್ಬ ಡೊಳ್ಳು ಕುಣಿತ ಕಲಾವಿದನಿಗೆ ವಿದ್ಯೆ ಅವಶ್ಯಕತೆ ಇದೆ ಅಂತ ಕೇಳಿದ್ರಲ್ಲ, ಕಲಾವಿದರಿಗೆ ವಿದ್ಯೆ ಇಲ್ಲದೆ ಇದ್ರೂ ಅವ್ರನ್ನ ಸಿಂಡಿಕೇಟ್ ಮೆಂಬರ್ ಮಾಡುವಂಥದ್ದು, ಜನಪದ ಅಕಾಡೆಮಿಗಳನ್ನ, ಬೇರೆ ಬೇರೆ ಅಕಾಡೆಮಿಗಳನ್ನ ಅಧ್ಯಕ್ಷರ ಮಾಡುವಂಥದ್ದು ಸಾಕಷ್ಟು ಇತಿಹಾಸಗಳನ್ನ ನೋಡಿದ್ದೀವಿ. ಆದರೆ ಅದು ಕಲೆಗೆ ಗೌರವ. ಮಂಜಮ್ಮ ಜೋಗತಿ ಅವರನ್ನ ಉದಾಹರಣೆ ತಗೊಬೋದು ಬೇಕಾದರೆ. ಸೊ ನನಗೆ ನಮ್ಮ ಮಲ್ಲೇಶ್ವರಂ ಕ್ಷೇತ್ರದ ಶಾಸಕರು ಅವರ ಒಂದು ಕೃಪಾ ಕಟಾಕ್ಷದಿಂದ ನಾನು ಡೊಳ್ಳು ಕುಣಿತ ಪ್ರದರ್ಶನ ಮಾಡಿದ್ನ ಅವ್ರು ತುಂಬ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರು. ಅಶ್ವಥ್ ನಾರಾಯಣ ಅವರು ತುಂಬ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ನನ್ನ ಮಾವನವ್ರು ಸ್ವಲ್ಪ ಆಪ್ತವಾದ್ರಿಂದ ಅವರು ನನ್ನ ಕಲೆಗೆ ಅಲ್ಲಿ ಅವರು ಡಿಗ್ರಿ ಬಹುಶಃ ನನಗೆ 100% ಗೊತ್ತಿದೆ. ಅವರು ನನ್ನ ಡಿಗ್ರಿಗಳನ್ನ ಕೌಂಟ್ ಮಾಡಿಲ್ಲ. ಅವ್ರು ನಾನು ಲೈಕ್ ಒಂದು ತಂಡ ಒಂದು 15-20 ಜನ ತಗೊಂಡು ನಾನು ಒಂದು ಡೊಳ್ಳು ಕುಣಿತ ತಂಡನ ಲೀಡ್ ಮಾಡಿದ್ದೆ, ನಾನೇ ಪರ್ಫಾರ್ಮ್ ಮಾಡಿದ್ದೆ, ನಾನು ಅವ್ರ ಜೊತೆ ಪ್ರದರ್ಶನ ಮಾಡಿದ್ದೆ ಹುಡುಗರ ಜೊತೆ. ಸೊ ಅವ್ರು ಕಣ್ಣಾರೆ ಅದನ್ನು ಒಂದು 5 ನಿಮಿಷ ನೋಡಿ ಆಮೇಲೆ ನಮ್ಮ ಅವ್ರು ಕಾಲ್ ಮಾಡಿ ಕಳಿಸಿರಿ ನಿಮ್ಮ ಹಳ್ಳಿಮಯ್ಯ ಅವರ ಒಂದು ಪ್ರೊಫೈಲ್ನ ಅಂತ ಹೇಳಿ, ಸೊ ಅಲ್ಲಿಂದ ನನಗೆ ಜನಪದ ವಿಸಿಗೆ ಅವರು ಉನ್ನತ ಶಿಕ್ಷಣ ಸಚಿವರಾಗಿದ್ದಾಗ ಅದನ್ನು ಮಾಡಿಕೊಟ್ಟಿದ್ದು. ಸೊ ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಕರ್ನಾಟಕಕ್ಕೆ ತುಂಬ ಯಂಗೆಸ್ಟ್ ಸಿಂಡಿಕೇಟ್ ಮೆಂಬರ್ ಅಂತ ನನ್ನ ಭಾವನೆ. ಯಂಗೆಸ್ಟ್ ಏಜಲ್ಲಿ ಕೃಪಾ ಕಟಾಕ್ಷ ಅನ್ನೋದಕ್ಕಿಂತ ಕಲೆಗೆ ಒಂದು ಸಂದ ಗೌರವ ಅಂತ ಒಂದು ಅನ್ಕೋಬಹುದು ಅಂತ ಅದು ಅದೇ
ಕಲೆಗೆ ಒಂದು ಚಂದ ಗೌರವನೇ ಅದು. ಏನು ಪಿ ಜಿ ನಿಮ್ಮದು? ಸರ್ ನಾನು ಆ್ಯಕ್ಚುಲಿ M.Com ಮಾಡಿ ಆಮೇಲೆ ಮೇನ್ ಡ್ರಾಮಾ ಮಾಡ್ಕೊಂಡಿದ್ದೆ ಸರ್. ಮೇನ್ ಡ್ರಾಮಾ? ಹೌದು. M.Com ಜೊತೆಗೆ M.Com ಮುಗಿಸ್ಕೊಂಡು ಮುಗಿಸ್ಕೊಂಡಾದ್ಮೇಲೆ ನಾನು B.Ed ಮುಗಿಸ್ಕೊಂಡೆ. ಡಿಪ್ಲೊಮಾಗಳೇನು? ಡಿಪ್ಲೊಮೊ ಬಂದು ನಂದು ಜನಪದ ಡಿಪ್ಲೊಮೊ ನಮ್ಮ ಜನಪದ ಲೋಕದಲ್ಲಿ. ಆಮೇಲೆ ಜೊತೆಗೆ ನಮ್ಮ ಹಂಪಿ ವಿಶ್ವವಿದ್ಯಾಲಯದಿಂದ PG ಡಿಪ್ಲೊಮಾ ಇನ್ ನಾಟಕ ಅಂತ ಹೇಳ್ಬಿಟ್ಟು ಸ್ನಾತಕೋತ್ತರ ನಾಟಕ ಕಲೆ. ಆಮೇಲೆ ನಾನು ನಮ್ಮ ಜನಪದ ಯೂನಿವರ್ಸಿಟಿಯಿಂದ ನಮ್ಮ ಜನಪದ ವಿಷಯದಿಂದನೇ ಮಹದೇಶ್ವರ ಬೆಟ್ಟದಲ್ಲಿ ಡಿಪ್ಲೊಮಾ ಡೊಳ್ಳು ಕುಣಿತ ಸರ್ಟಿಫಿಕೇಟ್ ಕೋರ್ಸ್ ಅಂತ ಇದೆ, ಅದನ್ನು ಮುಗಿಸ್ಕೊಂಡಿದ್ದೆ. ಮಾತನಾಡಣ್ಣಯ್ಯ